ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸಮಯ 5:15 ಆಗಿದೆ. ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ 5:15 ಆಗಿರುತ್ತೆ. ಹಾಗೆ ದೇವರಿಗೆ ನಮಸ್ಕಾರ. ಬೆಳಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ, ಅದಾದಮೇಲೆ ಪಾದವನ್ನು ನೆಲಕ್ಕೆ ಇಡುವ ಮೊದಲು ಸಮುದ್ರ ವಸನೆ ದೇವಿ ಅನ್ನುವಂಥ ಶ್ಲೋಕ, ಅದಾದಮೇಲೆ ಸ್ನಾನ ಮಾಡುವಾಗ ಗಂಗೆ ಜಯಮುನೆ ಜೈವ ಗೋದಾವರಿ ಸರಸ್ವತಿ ಅನ್ನುವಂಥ ಶ್ಲೋಕ, ಹಾಗೆ ದೇವರ ಪೂಜೆ ಅಥವಾ ನಾವು ದೇವರಿಗೆ ಕೈ ಮುಗಿಯುವಾಗ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅನ್ನುವಂಥ ಶ್ಲೋಕ, ಅದಾದಮೇಲೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ, ಅದಾದಮೇಲೆ ನಮಸ್ತೇಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ, ಅದಾದಮೇಲೆ ಯಾನಿ ಕಾನಿ ಜ ಪಾಪಾನಿ ಜನ್ಮಾಂತರ ಕೃತಾನಿ ಜ ಅಂದರೆ ಅದನ್ನು ನಾವು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕುವಂಥ ಸಂದರ್ಭದಲ್ಲಿ, ಅದಾದಮೇಲೆ ಒಂದು ಶಾಂತಿ ಮಂತ್ರ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ, ಆ ಒಂದು ಶಾಂತಿ ಮಂತ್ರ. ಸೊ ಈ ಥರ ಬೆಳಗ್ಗೆ ಆ ಶ್ಲೋಕವನ್ನು ನಾನು ಹೇಳ್ಕೊಂಡು ದಿನವನ್ನು ಶುರು ಮಾಡ್ತೀನಿ. ಅದಾದಮೇಲೆ ಅನಗಂಗೆ ಸೈಕಲ್ ಬಂದಿತ್ತು ಹೊಸದು, ನಾನು ಶಾರ್ಟ್ಸಲ್ಲೂ ಕೂಡ ಹಾಕಿದ್ದೆ, ನೀವು ನೋಡಿರ್ತೀನಿ ಅಂತ ಅಂದ್ಕೊಳ್ತೀನಿ. ಸೊ ಬೇಸಿಗೆ ರಜೆಯಲ್ಲಿ ಅವಳಿಗೆ ಏನಾದರೂ ಒಂದು ಆಟ ಆಡೋದಕ್ಕೆ ಇರಬೇಕಲ್ಲ, ಸೊ ಹಾಗಾಗಿ ಸೈಕಲ್ ತೆಗೆಸ್ಕೊಟ್ಟಿದ್ದೀವಿ. ಆರ್ ಫಾರ್ ರ್ಯಾಬಿಟ್ ಅಂತ ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದ್ವಿ. ಸೊ ಅವಳಿಗೆ ಕೂಡ ತುಂಬಾ ಖುಷಿ ಆಯಿತು. ಚಂದ ಮಾಡಿ. ಸಂತೆಗೆ ಹೋಗ್ತೀನಿ ನಾನು ತರಕಾರಿ ತರೋದಕ್ಕೆ. ಎಸ್, ನಾವು ಆನಂತರ ಸಂತೆಗೆ ಬಂದ್ವಿ, ತರಕಾರಿ ಸಂತೆಗೆ. ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಸಂತೆಗೆ ಹೋಗಿರೋದು ಈ ನಮ್ಮ ಏರಿಯಾದಲ್ಲಿ. ನಮ್ಮ ಮನೆ ಹತ್ರ ಅಂದರೆ ದೂರ ಆಗ್ತಿತ್ತು, ಬೈಕಲ್ಲಿ ಹೋಗಬೇಕು. ಸೊ ಹಾಗಾಗಿ ಹೋಗಿ ಬರೋದಕ್ಕೆ ಆಗ್ಬಿಡತ್ತೆ, ಟೈಮ್ ಆಗುತ್ತೆ ಅಂತ ಹೋಗ್ತಾ ಇರಲಿಲ್ಲ. ಬಟ್ ಈ ಸಲ ನೋಡೋಣ, ಒಂದು ಸಲ ತರಕಾರಿ ಎಲ್ಲ ತೊಗೊಂಬರೋಣ, ಹೇಗಿರುತ್ತೆ ಸಂತೆ ನೋಡ್ಕೊಂಬರೋಣ ಅಂತ ಹೇಳಿದೆ. ಸರಿ, ಅನಗಂಗೂ ಕೂಡ ಸ್ಕೂಲ್ ಇಲ್ವಲ್ಲ, ಸರಿ ಅಂತ ಹೊರಟ್ವಿ. ಎಲ್ಲ ಫ್ರೆಶ್ ತರಕಾರಿಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಳೆ ಎಳೆ ಸೌತೆಕಾಯಿ, ಬೆಂಡೆಕಾಯಿ, ಮತ್ತು ಆ ರೈತರು ಬೆಳ್ಕೊಂಬಂದಿರೋದು ಅವರಿಗೆ ಮಾರುವಾಗ ಆಗುವಂಥ ಖುಷಿ, ನಮಗೆ ತಗೊಳ್ಳುವಾಗ ಆಗುವಂಥ ಖುಷಿ ಎಲ್ಲ ಚೆನ್ನಾಗಿತ್ತು. 2 ಬ್ಯಾಗು ನಾನು ತರಕಾರಿನೆಲ್ಲ ತುಂಬಿಸ್ಕೊಂಬಂದೆ. ತೊಗೊಂಬಂದು ಆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ತರಕಾರಿನ ತೊಳೆಯೋಷ್ಟೊತ್ತಿಗೆ ನನಗೆ ಸುಸ್ತಾಗೋಯಿತು. ಬಟ್ ಆ ತರಕಾರಿ ನೋಡಿದಾಗ ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಸಳೆ ಸೊಪ್ಪು 20 ರೂಪಾಯಿಗೆ ಅಷ್ಟು ಒಂದು ಕಟ್ಟು. ಸೊ ತುಂಬ ಇರುತ್ತೆ ಬಸಳೆ ಸೊಪ್ಪು, ಸ್ವಲ್ಪ ಕಡಿಮೆ ರೇಟಿಗೆ ಇರುತ್ತೆ. ಇಲ್ಲಿ ನಾನು ಕಾಯಂ ಹೋಗೋ ಮಾರ್ಕೆಟಲ್ಲಿ ನನಗೆ ಬಸಳೆ ಸೊಪ್ಪೆಲ್ಲ ಸಿಗೋದಿಲ್ಲ, ಮತ್ತು ಬೇರೆ ಸೊಪ್ಪೆಲ್ಲ ಯಾವಾಗಲೂ ಬಾಡಿರುತ್ತೆ. ಹಾಗಾಗಿ ಸೊಪ್ಪು ಸ್ವಲ್ಪ ತಿನ್ನೋದೇ ಕಡಿಮೆ ಆಗಿತ್ತು. ಅದಕ್ಕೋಸ್ಕರ ಸೊಪ್ಪು ಕಂಡ ತಕ್ಷಣ ತೊಗೊಂಬಂದ್ಬಿಟ್ಟೆ. ಬೆಂಡೆಕಾಯಿ, ತೊಂಡೆಕಾಯಿ ಎಲ್ಲ ತೊಗೊಂಬಂದೆ. ನಾನು ಬ್ಯಾಗ್ ತೊಗೊಂಡೋದ್ರೂ ಕೂಡ ಕೆಲವೊಂದು ಕಡೆ ಅವರೇ ಕವರಲ್ಲಿ ಹಾಕಿ ಕೊಟ್ಬಿಡ್ತಾಯಿದ್ರು. ಮತ್ತು ನಾನು ಎಲ್ಲ ಒಂದೇ ಮಿಕ್ಸ್ ಆದರೆ ಬೆಂಡೆಕಾಯಿ ಎಲ್ಲ ಮುರಿದೋದ್ರೆ ಅಂತ ನಾನು ಸುಮ್ಮನಾದೆ. ಸೊ ಹಣ್ಣು ಜಾಸ್ತಿ ಸಿಗಲ್ಲ, ಬಟ್ ತರಕಾರಿ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಈ ಥರ ನಾನು ಸೊಪ್ಪು, ತರಕಾರಿ, ಹಣ್ಣು ಅಂದರೆ ಮೂಸಂಬಿ ಹಣ್ಣು ಒಂದು ಆರೆಂಜ್ ಒಂದು ತೊಗೊಂಬಂದಿದ್ದೆ, ಅದು ಕೂಡ ಸ್ವೀಟಾಗಿತ್ತು. ಮತ್ತು ಪೇರ್ಲೆ ಹಣ್ಣು ಒಂದು ತೊಗೊಂಬಂದಿದ್ದೆ. ಎಲ್ಲ ತರಕಾರಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂಥೇಳಿ ಎಲ್ಲ ತೊಗೊಂಬಂದಿದ್ದು ನೋಡಿ ನನಗಂತೂ ಖುಷಿಯಾಗೋಯ್ತು. ಅದು ನಾವು ಫಸ್ಟ್ ಟೈಮ್ ತರಕಾರಿ ಸಂತೆಗೆ ಹೋಗಿ ಎಲ್ಲ ತರಕಾರಿ ತೊಗೊಂಬಂದಾಗ ಮಸ್ತ್ ಖುಷಿಯಾಗತ್ತೆ. ನಾನಿಲ್ಲಿ ತರಕಾರಿ ತರೋಕೆ ಹೋದಾಗ ಒಂದು 4 ತರಕಾರಿ ತಂದ್ರೇ ಒಂದು ಎಷ್ಟು 200-300 ರೂಪಾಯಿ ಆಗಿಬಿಡುತ್ತೆ. ಬಟ್ ಇಲ್ಲಿ ನಾವೆಷ್ಟು ಒಂದು 350-400 ರೂಪಾಯಿ ತರಕಾರಿ 350 ಇರ್ಬೋದು ಅಷ್ಟೇ. ಸೊ ತರಕಾರಿ ತೊಗೊಂಬಂದಿದ್ದು ಒಂದು ಫ್ರೆಶ್ ಆಗಿದ್ದಾಗ ಅದಕ್ಕೆ ದುಡ್ಡು ಕೊಡೋಕ್ಕೂ ಏನು ಬೇಜಾರಿಲ್ಲ, ಆಯ್ತಾಯ್ತು. ಅಂದರೆ ಈ ಬೆಂಡೆಕಾಯಿ ನೋಡ್ತಾ ಇದ್ರೇ ಗೊತ್ತಾಗ್ಬೋದು ಎಷ್ಟು ಫ್ರೆಶ್ ಆಗಿತ್ತು ಅಂಥೇಳಿ. ಹಾಗೆ ಬದನೆಕಾಯಿ ಕೂಡ ಅಷ್ಟೇ ಫ್ರೆಶ್ ಆಗಿತ್ತು. ಎಲ್ಲ ತೊಳೆದು ಇಡ್ತಾಯಿದ್ದೀನಿ. ತೊಳೆದು ಆನಂತರ ಒಣಗಿದ ಮೇಲೆ ತುಂಬಿ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತೀನಿ. ಸ್ವಲ್ಪ ತರಕಾರಿನ ನಂಗೆ ಹಂಗಂಗೆ ಫ್ರಿಜ್ಜಲ್ಲಿ ಹಾಕೋಕ್ಕೆ ಮನಸ್ಸೇ ಆಗೋದಿಲ್ಲ. ಸೊ ಅದೊಂದು ಎಕ್ಸ್ಟ್ರಾ ಕೆಲಸನೇ ಆಗುತ್ತೆ, ಬಟ್ ಮನಸ್ಸಿಗೆ ಸಮಾಧಾನ ಇರುತ್ತೆ ಅಂಥೇಳಿ. ಸೊ ಅದೆಲ್ಲ ಕೆಲಸ ಮುಗಿಸಾದ್ಮೇಲೆ ನನಗೆ ಆವತ್ತಿನ ದಿನ ಮಳೆ ಬಂತು. ಆಮೇಲೆ ಸೊ ನನಗೆ ಏನಾದರೂ ಪಕೋಡ ಥರದ್ದು ಏನಾದರೂ ಬೋಂಡ ಥರ ಮಾಡಬೇಕಂತ ಅನ್ನಿಸ್ತು. ನಾನು ಫ್ಲವರ್ ಕೂಡ ತಂದಿದ್ನಲ್ಲ, ಅದನ್ನೆಲ್ಲ ಕಟ್ ಮಾಡಿ ಈರುಳ್ಳಿ ಎಲ್ಲ ಹಾಕಿ ಕಟ್ ಮಾಡಿ ಈ ಥರ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ದೀನಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದು. ಚೆನ್ನಾಗಿ ಒಂಥರ ಮಸ್ತಾಗಿತ್ತು. ಮಳೆ ಬರ್ತಿದ್ದಾಗ ಈ ಥರ ಬೋಂಡ ಏನಾದರೂ ಸಿಕ್ಕಿದ್ರೆ ಮಸ್ತಾಗಿರುತ್ತೆ. ಮಧ್ಯಾಹ್ನ ಅಡುಗೆ ಅಂದರೆ ಊಟದ ಜೊತೆ ಇದೊಂದು ಸ್ವಲ್ಪ ಮಾಡಿಕೊಂಡು ತಿಂದ್ವಿ. ಮಿಕ್ಕಿದ್ದನ್ನು ಹಾಗೆ ಇಟ್ಟೆ, ಸಂಜೆ ಹಸ್ಬೆಂಡ್ ಬಂದಮೇಲೆ ಮತ್ತೆ ಮಾಡಿಕೊಡೋಣ ಅಂತ. ಇದು ನೆಕ್ಸ್ಟ್ ಡೇ
ನೆಕ್ಸ್ಟ್ ಡೇ ಆನಗನ್ ಸೈಕಲ್ಗೆ ಏರೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಪಂಪು ನಮ್ಮದಲ್ಲ, ಶ್ರುತಿಯವ್ರ ಮನೆಯಿಂದ ತೊಗೊಂಬಂದು ಏರ್ ಹಾಕ್ಕೊಳ್ತಾ ಇದ್ದೀವಿ. ಅವಳಿಗೆ ಆಟ ಆಡೋಕ್ಕೆ ಆಗಿರಲಿಲ್ಲ. ನಾನೇ ಏರ್ ಹಾಕ್ತೀನಿ ಅಂತ ಅದು ಮಾಡಿದ್ಲು. ಸರಿ ಅಂತ ಕೊಟ್ವಿ. ಸುಸ್ತಾಗ್ಬಿಡುತ್ತೆ ಜಾಸ್ತಿ ಹೊತ್ತು ಮಾಡೋಕ್ಕೆ ಹೋದರೆ. ಸೊ ಹೀಗೆ ಅದಾದಮೇಲೆ ನಾನು ಬೆಳಗ್ಗೆ ತಿಂಡಿಗೆ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ನಂಗೆ ಸ್ಯಾಂಡ್ವಿಚ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವ ತಿಂಡಿನೂ ಇಷ್ಟ ಇಲ್ಲ ಅನ್ನೋದೇ ಇಲ್ಲ ಅಂತ ಹೇಳ್ಬೋದು, ಎಲ್ಲನೂ ಇಷ್ಟ ಆಗುತ್ತೆ. ಸೊ ಅದರಲ್ಲೂ ಸ್ಯಾಂಡ್ವಿಚ್ ಅಂದರೆ ಇಷ್ಟ ಮತ್ತು ಜಾಸ್ತಿನೇ ಇಷ್ಟ. ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಸ್ಲೈಸ್ ಮಾಡಿ. ಹಾಗೆ ಚೀಸ್ ಕೂಡ ತರಿಸಿದ್ದೆ. ಚೀಸ್ ಹಾಕಿ ಮಾಡೋಣ ಇವತ್ತು ಅಂತ. ನಾನು ಬೇರೆ ಬೇರೆ ಥರ ಮಾಡ್ತಾಯಿರ್ತೀನಿ. ಆಲೂಗಡ್ಡೆ ಪಲ್ಯ ಥರ ಮಾಡ್ಕೊಂಡು ಕೂಡ ಮಾಡ್ತೀನಿ, ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಬಟ್ ಇದಕ್ಕೆ ಗ್ರೀನ್ ಚಟ್ನಿ ಮಾತ್ರ ಕಂಪಲ್ಸರಿ ಬೇಕೇ ಬೇಕು. ಅದು ಹಾಕಿದ್ರೆ ಮಾತ್ರ ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗೆ ಗ್ರೀನ್ ಚಟ್ನಿ ಸವರಿ ಅದರ ಮೇಲೆ ಚೀಸ್ ಇಡ್ತಾಯಿದ್ದೀನಿ. ಹಾಗೆ ಟೊಮೆಟೊ, ಈರುಳ್ಳಿ, ಹಾಗೆ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದು ಎಲ್ಲ ಹಾಕಿದ್ರೆ ಅದೊಂಥರ ತರಕಾರಿನೂ ತಿನ್ನಂಗಾಗುತ್ತೆ, ಜೊತೆಗೆ ರುಚಿಯಾಗಿಯೂ ಇರುತ್ತೆ. ಅಂದರೆ ಈ ವೀಟ್ದು ಅಥವಾ ಹೋಲ್ ವೀಟ್ ಬ್ರೆಡ್ ಅಂತ ಹೇಳಿದ್ರು ಕೂಡ ಹೇಗೆ ಅಂತ ಗೊತ್ತಿಲ್ಲ. ಬಟ್ ನಾನು ಇತ್ತೀಚೆಗೆ ಅಂದರೆ ಏನು ಯೋಚನೆ ಮಾಡ್ತೀನಿ ಅಂದರೆ, ನಾನು ತಿನ್ನೋ ಆಹಾರ ನನ್ನ ದೇಹಕ್ಕೆ ಒಳ್ಳೆಯದನ್ನೇ ಮಾಡುತ್ತೆ ಅಂತ ಅಂದ್ಕೊಂಡು ತಿಂತೀನಿ. ಒಂದು ತಿನ್ನಲೇಬಾರ್ದು, ತಿಂದಮೇಲೆ ಅದಕ್ಕೆ ಡೌಟ್ ಇರಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ತಿನ್ನೋ ಪ್ರತಿಯೊಂದು ಆಹಾರ ಕೂಡ ನನ್ನ ದೇಹಕ್ಕೆ ಒಳ್ಳೆಯದೇ ಮಾಡುತ್ತೆ, ನನಗೆ ಆರೋಗ್ಯವನ್ನೇ ಕೊಡುತ್ತೆ ಅಂತ ಅಂದ್ಕೊಂಡು ತಿಂದ್ಬಿಡ್ತೇನೆ. ಸೊ ಅದು ನನಗೆ ವರ್ಕ್ ಆಗಿದೆ ಅಂತಲೂ ಹೇಳ್ಬೋದು. ನನ್ನ ವೆಯ್ಟು ಒಂದೇ ಥರ ಮೇಂಟೈನ್ ಕೂಡ ಆಗ್ತಾಯಿದೆ. ಸೊ ಹಾಗೆ ನಾವು ತಿನ್ನುವಾಗ ಸುಮ್ಮನೆ ಇದು ಚೆನ್ನಾಗಿ ಹೆಲ್ದಿ ಅಲ್ಲ ಹೇಳಲೇಬಾರ್ದಂತೆ. ಸೊ ಹಾಗಾಗಿ ಅದನ್ನು ನಾನು ಬದಲಾವಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿತ್ತು. ಹಾಗೆ ನಾನೇ ಮಾಡಿರೋದು ಇದು ಟೊಮೆಟೊ ಸಾಸು, ಮನೆಯಲ್ಲೇ ಮಾಡ್ಕೊಂಡಿರೋದು. ಸೊ ಅದಕ್ಕಾಗಿ ಏನೂ ತೊಂದರೆ ಇಲ್ಲ. ಹಾಗೆ ಗ್ರೀನ್ ಚಟ್ನಿ ಚೆನ್ನಾಗಿತ್ತು. ಈ ಥರ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿಂದ್ವಿ. ನಿಮಗೂ ಕೂಡ ಇಷ್ಟನಾ ಅಂತ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲೂ ತುಂಬಾ ರುಚಿಯಾಗಿತ್ತು. ಹಾಗೆ ನಾನು ಹಸ್ಬೆಂಡ್ಗೆ ಏನು ಅಡುಗೆ ಮಾಡಿದ್ದೆ ಅಂತಲೂ ತೋರಿಸ್ತೀನಿ. ಸಂತೆಗೆ ಹೋಗಿ ತರಕಾರಿ ತಂದಮೇಲೆ ಅದನ್ನೆಲ್ಲ ಬಳಸ್ಕೊಂಡು ರುಚಿಯಾಗಿ ಅಡುಗೆ ಮಾಡಲೇಬೇಕು. ನಾನು ಬಸಳೆ ಸೊಪ್ಪು ತಂದು ತೋರಿಸಿದ್ನಲ್ಲ, ಸೊ ಹಾಗಾಗಿ ಬಸಳೆ ಸೊಪ್ಪು ಜಾಸ್ತಿನೇ ಇತ್ತು ಅಂಥೇಳಿ ಸಾಂಬಾರು ಮಾಡಿದ್ದೆ. ಹಾಗೆ ಬಸಳೆ ಸೊಪ್ಪಿನ ಪಲ್ಯ ಕೂಡ ಮಾಡಿದ್ದೆ. ಸಾಂಬಾರಿಗೆ ಕಡಲೆ ಎಲ್ಲ ನೆನೆಸಿ ಹಾಕಿದ್ದೆ, ಅದು ತುಂಬ ರುಚಿಯಾಗಿತ್ತು ಸಾಂಬಾರು. ಹಾಗೆ ಪಲ್ಯ ಕೂಡ ಈ ಥರ ಬಾಕ್ಸ್ ಹಾಕಿ ಕೊಟ್ಟೆ. ಸೈಕಲ್ ಬಂದಿರೋದ್ರಿಂದ ಆಟ ಆಡ್ಕೊಳ್ತಾಳೆ. ಹೊರಗಡೆ ಜಾಗ ಇರೋದ್ರಿಂದ ತುಂಬಾ ಸಹಾಯ ಆಗಿದೆ ನಮಗೆ. ಮತ್ತು ರೋಡಿಗೆ ಹೋಗಬೇಕು ಅಂತ ಇಲ್ಲ, ರೋಡೆಲ್ಲ ಕಾವೇರಿ ಇದು ಪೈಪ್ಲೈನು, ಗ್ಯಾಸ್ ಪೈಪ್ಲೈನು ಅಂತೇಳಿ ಎಲ್ಲ ಕಡೆ ಅಗ್ದು ಇಟ್ಟಿದ್ದಾರೆ. ಸೊ ಹಾಗಾಗಿ ಮಕ್ಕಳಿಗೆ ಆಡೋದಕ್ಕೂ ಕೂಡ ಕಷ್ಟ. ಅದಕ್ಕೋಸ್ಕರ ಇಲ್ಲೇ ಹೊರಗಡೆ ಆಡಿದ್ರೆ ಅವರು ಸೇಫು. ಆನಂತರ ಹೊರಗಡೆ ಅಂದರೆ ರೋಡಿಗೆಲ್ಲ ಕರ್ಕೊಂಡು ಹೋಗಬೇಕು. ರೂಢಿ ಆಗೋವರೆಗೆ ಎಷ್ಟು ಸ್ವಲ್ಪ ಚೆನ್ನಾಗಾಗುತ್ತೆ ಅಂಥೇಳಿ. ಸೊ ನಮ್ಮ ಗಿಡಗಳಿಗೆಲ್ಲ ಚೆಂದ ಹೂ ಬಿಟ್ಟಿದೆ. ಇದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ತಾಯಿದ್ರೆ ಒಂದಾದ್ಮೇಲೆ ಒಂದು ಸಲ ಮುಗಿದ್ಮೇಲೆ ಮತ್ತೆ ಬಿಡ್ತಾ ಇರುತ್ತೆ. ಸೊ ಗಿಡಗಳನ್ನು ನೋಡ್ತಾ ನಾನು ಅಲ್ಲೇ ನಿಂತ್ಕೊಂಡಿರ್ತೀನಿ. ಈಗೆಲ್ಲ ಗ್ರೀನ್ ಆಗಿದೆ ಅಲ್ವಾ, ಎಲೆ ಉದುರಿ ನಮ್ಮ ಒಂದು ಹಬ್ಬ ಏನು ಹೊಸ ವರ್ಷ ಯುಗಾದಿ ಬಂದಾದ್ಮೇಲೆ ಚೆನ್ನಾಗಿ ಚಿಗುರಿರುತ್ತೆ. ಸೊ ಎಲ್ಲ ಗ್ರೀನರಿ ನೋಡ್ತಾ ಈ ವರ್ಷ ಅಷ್ಟೊಂದೇನು ಸೆಕೆ ಶುರು ಆಗಿಲ್ಲ, ಮುಂದೆ ಹೇಗೋ ಗೊತ್ತಿಲ್ಲ. ಬಟ್ ಇವಾಗ ತಡ್ಕೊಳ್ಳೋ ಥರ ಇದೆ. ಜಾಸ್ತಿ ಸೆಕೆ ಅಂತ ಅನ್ನಿಸ್ತಾ ಇಲ್ಲ, ಮಳೆ ಬರ್ತಾ ಇರೋದ್ರಿಂದ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ನಾನು ಹಿಂದ್ಗಡೆ ಎಷ್ಟೆಲ್ಲ ಹೂವಾಗಿದೆ. ಈ ಗಿಡ ತುಂಬ ಹೂವಾಗ್ತಾ ಇರುತ್ತೆ, ಗೊಬ್ಬರ ಹಾಕ್ತಾ ಇರಬೇಕು ಆದರೆ. ಸೊ ಹಾಗೆ ಸುಮಾರು ದಿನದಿಂದ ಸ್ವಲ್ಪ ವ್ಲಾಗ್ ಮಾಡ್ಕೊಳ್ತಾ ಇದ್ದೆ. ಫೈನಲಿ ಇವತ್ತು ಹಾಕ್ತಾಯಿದ್ದೀನಿ. ನನ್ನ ಕಣ್ಣು ನೋಡಿ ಹೇಗಾಗಿದೆ ಅಂತ. ಸ್ವಲ್ಪ ಅಂದರೆ ಕಣ್ಣು ಊದ್ಕೊಂಡಿದೆ, ನೋವಿತ್ತು ನಿನ್ನೆ ಎಲ್ಲ ಫುಲ್ಲು. ಇವತ್ತು ಕೂಡ ಸ್ವಲ್ಪ ನೋವಿದೆ. ಏನಂದರೆ ಸ್ಕ್ರೀನ್ ಟೈಮೆಲ್ಲ ತುಂಬ ಕಡಿಮೆ ಮಾಡಿದ್ದೀನಿ ನಾನು. ಮೊಬೈಲ್ ನೋಡೋದು ಎಲ್ಲನೂ ಕಡಿಮೆ ಮಾಡಿದ್ದೀನಿ. ಸೊ ಬ್ಲಾಗ್ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ, ಬಟ್ ಎಡಿಟ್ ಮಾಡಿ ಹಾಕೋದಕ್ಕೆ ಆಗ್ತಾ ಇಲ್ಲ. ಮಗಳು ಮನೆಯಲ್ಲೇ ಇರೋದ್ರಿಂದ ನಾನು ಮೊಬೈಲ್ ಮುಟ್ಟಿದ್ರೆ ನನಗೂ ಕೊಡು, ಮೊಬೈಲ್ ಕೊಡು, ನನಗೆ ಕಿಡ್ಸ್ ಹಾಕ್ಕೊಡು ಅಥವಾ ಕಾರ್ಟೂನ್ ಏನಾದರೂ ಹಾಕ್ಕೊಡು, ನೀನು ಎಡಿಟ್ ಮಾಡ್ಕೊ, ಹೀಗೆ ಹೇಳ್ತಾಳೆ. ಸೊ ಹಾಗಾಗಿ ನಾನು
ನಾನೇ ಸ್ಕ್ರೀನ್ ಟೈಮ್ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಸಮಯ ಆಗ್ತಾ ಇಲ್ಲ. ಮಧ್ಯಾಹ್ನ ನಿದ್ದೆ ಮಾಡಿದಾಗ ನಾನು ಮೆಡಿಟೇಷನ್ ಒಂದು ಫಿಕ್ಸ್ಡ್ ಟೈಮ್ ಇಟ್ಕೊಂಡಿದ್ದೀನಿ. ಅವಳು ನಿದ್ದೆ ಮಾಡಿದಾಗ ಅದನ್ನು ಅಂದರೆ ಒಂದು 21 ದಿನ 41 ದಿನ ಆ ಥರ ಮಾಡಲೇಬೇಕು ಅಂತ ಅದೊಂದು ಸಂಕಲ್ಪ. ಸೊ ಅದನ್ನು ಮಿಸ್ ಮಾಡೋಕ್ಕಾಗಲ್ಲ. ಅವಳು ನಿದ್ದೆ ಮಾಡಿ ಎದ್ದೇಳೋ ಅಷ್ಟೊತ್ತಿಗೆ ನಾನು ಮೆಡಿಟೇಷನ್ ಮುಗಿಸ್ಕೊಂಡು ಸ್ವಲ್ಪ ಏನಾದರೂ ಎಡಿಟ್ ಮಾಡೋಣ ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಅವಳು ಎದ್ದೇಳ್ಬಿಡ್ತಾಳೆ. ಸೊ ಹಾಗಾಗಿ ನನಗೆ ಎಡಿಟ್ ಮಾಡೋದಕ್ಕೂ ಆಗ್ತಾಯಿಲ್ಲ. ಸೊ ಮಗಳಿಗೋಸ್ಕರ ನಾನು ಒಂದು ಸ್ವಲ್ಪ ದಿನ ನನ್ನ ಸ್ಕ್ರೀನ್ ಟೈಮನ್ನು ಕೂಡ ಬಿಡ್ತಾಯಿದ್ದೀನಿ. ಯಾಕಂದರೆ ನಾವು ಮೊಬೈಲ್ ಹಿಡಿದ್ರೆ ಅಥವಾ ನಾನು ಎಡಿಟ್ ಮಾಡ್ತಾ ಇದ್ದೀನಿ, ಅದು ಕೆಲಸ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಏನೋ ಮೊಬೈಲಲ್ಲಿನೂ ಮಾಡ್ತಾ ಇದ್ದಾರೆ, ನಾನು ಕೂಡ ನೋಡಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ 2 ತಿಂಗಳು ಹಿಂಗೆ ಇರುತ್ತೆ. ಕಣ್ಣು ನೋಡಿ ಹಂಗಾಗಿದೆ. ಕಣ್ಣು ಕಡಿಮೆ ಆಗುತ್ತೆ, ಒಂದೊಂದ್ಸಲ ನಂಗೆ ಹಂಗೆ ಆಗ್ತಾ ಇರುತ್ತೆ. ಸೊ ಎಸ್, ಇಷ್ಟೇ ಒಂದು ಅಪ್ಡೇಟ್ ಕೊಡೋಣ ಅಂತ ವ್ಲಾಗ್ ಹಾಕ್ತಾ ಇದ್ದೀನಿ. ಹಾಗೆ ಎಸ್, ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಕಮೆಂಟ್ಗೆ ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಊರಿಗೆ ಹೋದಾಗೆಲ್ಲ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ಕೊಂಬಂದು ಹಾಕ್ತೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು. ನಮಸ್ಕಾರ.